ಬೇಸಿಗೆ ಬಿಸಿಲಿಗೆ ಚುನಾವಣಾ ಸಿಬ್ಬಂದಿ ಕೂಡ ಹೈರಾಣಾಗಿದ್ದಾರೆ. ಸೂಕ್ತ ವ್ಯವಸ್ಥೆ ಕಲ್ಪಿಸಿಲ್ಲ ತಾಲೂಕು ಆಡಳಿತ ಮಂಡಳಿ. ಪೆಂಡಾಲ್ ವ್ಯವಸ್ಥೆ ಇಲ್ಲದೆ ಬಿಸಿಲಿನಲ್ಲೇನೆ ಬೆಂಡಾಗೋಗಿದ್ದಾರೆ ಸಿಬ್ಬಂದಿ. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ ಪೋಸ್ಟ್ನಲ್ಲಿ ಅವ್ಯವಸ್ಥೆ. ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ ಪೋಸ್ಟ್ನಲ್ಲಿ ತೆರೆದಿರುವಂತಹ ಅಂತಾರಾಜ್ಯ ಚೆಕ್ ಪೋಸ್ಟ್ ಇದು. ತಾಲೂಕು ಆಡಳಿತ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ತನಿಖಾ ಠಾಣಾ ಮುಂಭಾಗ ಪೆಂಡಾಲ್ ವ್ಯವಸ್ಥೆ ಇಲ್ಲದೆ ಬಿಸಿಲಿನಲ್ಲಿ ಬಳಲಿ ಬೆಂಡಾಗೋಗಿದ್ದಾರೆ ಸಿಬ್ಬಂದಿಗಳು. ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಹೆಸರು ಹೇಳಲು ಇಚ್ಛಿಸದ ಸಿಬ್ಬಂದಿಗಳು ಅಳಲು ತೋಡ್ಕೊಂಡಿದ್ದಾರೆ. ಕೇರಳ, ತಮಿಳುನಾಡು ಗಡಿ ಭಾಗಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಚುನಾವಣಾ ಕರ್ತವ್ಯಕ್ಕೆ 5 ಮಂದಿ ಫ್ಲೈಯಿಂಗ್ ಸ್ಕ್ವಾಡ್ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಆದರೆ ಅವರಿಗೆ ಬೇಕಾದ ಒಂದಷ್ಟು ಮೂಲಭೂತ ಸೌಕರ್ಯ ಏನಿಲ್ಲ. ಸೂರಿಗೆ ಒಂದು ನೆರಳು, ಒಂದು ಪೆಂಡಾಲ್ ವ್ಯವಸ್ಥೆ ಅಷ್ಟೇ, ಅದನ್ನೂ ಕೂಡ ಮಾಡಿಕೊಟ್ಟಿಲ್ಲ. ಬಿಸಿಲು, ಗಾಳಿ, ಮಳೆ ಅನ್ನದೇ ಇಲ್ಲೇನೆ ಬಳಲಿ ಬೆಂಡಾಗಿ ಹೋಗಬೇಕು ಅಂತ. ನೆರಳಲ್ಲಿದ್ರೇನೆ ಇರೋದು ಕಷ್ಟ, ಅಂಥದ್ರಲ್ಲಿ ಈ ಬಿಸಿಲಿನಲ್ಲಿ ಹೇಗಿರೋದು? ಒಂದಷ್ಟು ಮೂಲಭೂತ ಸೌಕರ್ಯವನ್ನು ಅವರಿಗೂ ಕೂಡ ಕಲ್ಪಿಸಿ ಕೊಡಬೇಕಾಗತ್ತೆ. ಯಾಕಂತಂದರೆ ಪ್ರತಿ ಬಾರಿ ಚೆಕ್ ಮಾಡುವಾಗ ಅಟ್ಲೀಸ್ಟ್ ಒಂದು 5 ನಿಮಿಷ ಅಂತನಾರು ವಿಶ್ರಾಂತಿ ಅನ್ನೋದು ಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ. ಆದರೆ ಹೀಗೆ ಸರಿಯಾಗಿ ತಾಲೂಕು ಆಡಳಿತ ಮಂಡಳಿಯವರೇನೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ಅನ್ನುವಂತಹ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸಿಬ್ಬಂದಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.